ಆಕಾಶವಾಣಿ ಧಾರವಾಡ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಬಾನುಲಿಯ ಭಿತ್ತಿಯಿಂದ. ಇಂದಿನ ಕಾರ್ಯಕ್ರಮದಲ್ಲಿ ಆಕಾಶವಾಣಿ ಧಾರವಾಡ ಕೇಂದ್ರದ ನಿವೃತ್ತ ಸಹಾಯಕ ನಿರ್ದೇಶಕರಾದ ಮೋಹನ್ ಪವಾರ್ ಅವರೊಂದಿಗೆ ಸಂದರ್ಶಿಸುವವರು ಕುಮಾರ್ ಅಗಡಿ. ನಮಸ್ಕಾರ ಆತ್ಮೀಯ ಕೇಳುವರೆ, ಬಾನುಲಿಯ ಭಿತ್ತಿಯಿಂದ ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ನಮ್ಮ ಆಕಾಶವಾಣಿಯಲ್ಲಿ ಸುದೀರ್ಘ 34 ವರ್ಷ ಸೇವೆಯನ್ನ ಸಲ್ಲಿಸಿದಂತಹ ನಿವೃತ್ತ ಸಹಾಯಕ ನಿಲಯ ನಿರ್ದೇಶಕರಾದಂತಹ ಮೋಹನ್ ಪವಾರ್ ಅವರು ನಮ್ಮ ಜೊತೆಗಿದ್ದಾರೆ. ಆಕಾಶವಾಣಿಯೊಂದಿಗೆ ಇವರ ಒಡನಾಟ, ಅನುಭವ, ಇವರ ಕೆಲಸ ಕಾರ್ಯವೈಖರಿಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣಂತ. ಮೋಹನ್ ಪವಾರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೋಹನ್ ಪವಾರ್ ಅವರೇ, ತಮ್ಮ ಬಾಲ್ಯದ ಕುರಿತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನ ಮಾಡಿಕೊಡ್ರಲ್ಲ. ಬಾಲ್ಯ ನೋಡ್ರಿ, ಸಾಮಾನ್ಯವಾಗಿ ಎಲ್ಲರದು ಒಂದೇ ಟೈಪ್ ಇರುತ್ತದೆ. ನಮ್ದು ಬಾಲ್ಯನ ಹಾಗೇನೆ ಅದೇ ಅಂತ ಹೇಳಿ ಕಡ್ಡಿಲ್ಲ. ಆದ್ರೆ ನಮ್ಮ ಒಂದು ಬಾಲ್ಯ ಧಾರವಾಡದಲ್ಲಿನೇ ಆಗಿದೆ. ತಮ್ಮ ತಂದೆ ತಾಯಿಗಳು ಏನ್ ಮಾಡ್ತಾರೆ? ತಾಯಿಯವರು ಮನೆ ಕೆಲಸನೇ ಮಾಡ್ತಾ ಇದ್ರು. ನಮ್ಮ ಫಾದರು ಎಕ್ಸ್ ಸರ್ವಿಸ್ ಮೆನ್. ಅವ್ರು ಇಲ್ಲಿ ಬಂದ್ಮೇಲೆ ಅವರು ಕೂಡ ಇಲ್ಲಿ ನಮ್ ಡಿ ಸ್ಟಾಫ್ ಆಗಿದ್ರು. ಅವರು ಏನಪ್ಪಾ ಅಂತಂದ್ರೆ ತಮ್ಮ ಬಹಳಷ್ಟು ಚಟುವಟಿಕೆಗಳಲ್ಲಿ ಅವರು ತೊಡಗಿದ್ರು. ಹೊಲ ಇತ್ತು, ಹಿಂಗೆ ಹೊಲದಲ್ಲಿನೂ ಕೂಡ ನಮ್ಗೆ ಅಟ್ಯಾಚ್ಮೆಂಟ್ ಇರೋದ್ರಿಂದ ಮೇಲಿನ ಮೇಲೆ ಹೊಲಕ್ಕೆ ಹೋಗಿ ಬರುವಂತದ್ದನ್ನ ನಾವು ಮಾಡ್ತಾ ಇದ್ವಿ. ತಾವು ಬಾಲ್ಯವನ್ನ ಕಳೆದ ನಂತರ ತಾವು ಎಲ್ಲಿವರೆಗೆ ಶಿಕ್ಷಣವನ್ನು ಪಡೆದುಕೊಂಡ್ರಿ? ತಮ್ಮ ಶಿಕ್ಷಣ ಪೂರೈಸಿದ ನಂತರ ತಾವು ಆಕಾಶವಾಣಿಗೆ ಯಾವ ರೀತಿ ತಮ್ಮ ಸೇವೆಯನ್ನ ಪ್ರಾರಂಭ ಕೈಗೊಂಡ್ರಿ? ನಾನು ಧಾರವಾಡದವನೇ ಆಗಿದ್ದರಿಂದ ನಾನು ಪ್ರಾಥಮಿಕ ಶಿಕ್ಷಣ ಎಲ್ಲ ನಾನು ಧಾರವಾಡದಲ್ಲಿ ಮಾಡಿದ್ದೇನೆ. ಇಲ್ಲೇ ಕನ್ನಡ ಒಂದು ಶಾಲೆ ಇದೆ, ಅಂದ್ರೆ ಕನ್ನಡ ಬಾಯ್ಸ್ ಸ್ಕೂಲ್ ಅಂತಿದೆ, ಟ್ರೈನಿಂಗ್ ಸ್ಕೂಲ್ ಅಂತ. ಅಲ್ಲಿ ನಾನು 1 ರಿಂದ 7 ಮಾಡಿದೆ. ನಂತರ 8 ರಿಂದ 10 RLS ಹೈಸ್ಕೂಲ್ದಲ್ಲಿ ಮಾಡಿದೆ. ನಂತರ PUC ಕರ್ನಾಟಕ ಕಾಲೇಜಲ್ಲಿ ಮಾಡಿದೆ. ನಂತರ BS ಅಗ್ರಿಯನ್ನ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ಧಾರವಾಡದಲ್ಲಿ ಮಾಡಿದೆ. ನಾನು ಆಕಾಶವಾಣಿ ಜಾಯ್ನ್ ಆಗಬೇಕಾದ್ರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಿಂದ ನಾನು ಜಾಯ್ನ್ ಆದೆ. ಅದು 1980 ಗುಲ್ಬರ್ಗಾದಲ್ಲಿ ಜುಲೈ 1 ಜಾಯ್ನ್ ಆದೆ. ಜಾಯ್ನ್ ಆಗಿ ಅಲ್ಲಿ ಸಾಧಾರಣ ಒಂದು 9 ವರ್ಷದ ಮೇಲ್ಪಟ್ಟು ನಾನು ಅಲ್ಲಿ ಕಾರ್ಯ ಮಾಡಿದೆ. ನಂತರ ನನಗೆ ಬಡ್ತಿಯಾಗಿ ನಾನು ಮಂಗಳೂರಿಗೆ ಹೋದೆ. ಮಂಗಳೂರಲ್ಲಿ ಕೂಡ ಸ್ವಲ್ಪ ದಿನ ಕೆಲಸ ಮಾಡಿ ನಾನು ಮತ್ತೆ ಧಾರವಾಡಕ್ಕೆ ಬಂದೆ. ಧಾರವಾಡದಿಂದ ಮತ್ತು ಕಾರವಾರಕ್ಕೆ ಹೋದೆ. ಕಾರವಾರದಿಂದ ಮತ್ತೆ ಧಾರವಾಡಕ್ಕೆ ಬಂದೆ. ನಂತರ ನಾನು ಗುಲ್ಬರ್ಗ ಟ್ರಾನ್ಸ್ಫರ್ ಆಯ್ತು. ಗುಲ್ಬರ್ಗದಿಂದ ನಂತರ ನಾನು ಕೊನೆಗೆ ಇಲ್ಲಿ ಬಂದು ನಾನು ಇಲ್ಲೇ ರಿಟೈರ್ಡ್ ಆಗಿದ್ದೇನೆ. ನನಗೆ ಫಾರ್ಮಡ್ ಆಫೀಸರ್ ಆಗಿ ನಾನು ಮಂಗಳೂರು ಹೋಗಿದ್ದೆ. ಆದ್ರೆ ನಾನು ಇಲ್ಲಿ ರಿಟೈರ್ಡ್ ಆಗೋ ಮುಂದೆ ನನಗೆ ASD ಅಂತ ಬಂತು. ASD ಆಗಿ ನಾನು ನಿವೃತ್ತಿ ಹೊಂದಿದ್ದೇನೆ. ನಮ್ಮ ಆಕಾಶವಾಣಿಯಲ್ಲಿ ತಾವು ಸೇವೆಯನ್ನ ಸಲ್ಲಿಸುವ ಒಂದು ಅವಕಾಶ ಸಿಕ್ಕಾಗ ಮೊದಲ ಹುದ್ದೆ ಏನಂತ ಪಡೆದುಕೊಂಡಿದ್ರಿ? ನಾನು ಆಕಾಶವಾಣಿ ಗುಲ್ಬರ್ಗ ಜಾಯ್ನ್ ಆದಾಗ ಫಾರ್ಮ್ ರೇಡಿಯೋ ರಿಪೋರ್ಟರ್ ಅಂತ ಹೇಳಿ ಜಾಯ್ನ್ ಆದೆ. ಅವಾಗ ಏನಿತ್ತು, ಒಂದು ಯೂನಿಟ್ ಇತ್ತು, ಫಾರ್ಮ್ ಅಂಡ್ ಹೋಮ್ ಅನ್ನೋ ಒಂದು ಯೂನಿಟ್ ಅಲ್ಲಿ ಒಬ್ರು ಫಾರ್ಮ್ ರೇಡಿಯೋ ಆಫೀಸರ್ ಒಬ್ರು, ಆಮೇಲೆ ಅಸಿಸ್ಟೆಂಟ್ ಎಡಿಟರ್ ಒಬ್ರು, ಆಮೇಲೆ FRR ಇಬ್ರು, ಹೀಗೆ ಒಂದು ಸೆಕ್ರೆಟರಿ, ಹೀಗೆ ಒಂದು ಯೂನಿಟ್ ಇತ್ತು. ಆ ಯೂನಿಟ್ ಕೆಲಸ ಏನಪ್ಪಾ ಅಂತಂದ್ರೆ ಕೃಷಿ ಮತ್ತು ಕೃಷಿಯೇತರ ಕಾರ್ಯಗಳಿಗೆ ಕಾರ್ಯಕ್ರಮಗಳನ್ನು ಮಾಡೋದು. ಅಂತ ಕಾರ್ಯಕ್ರಮಗಳು ಏನಿದಾವೆ, ನಮ್ಗ AR ಮ್ಯಾನ್ಯುವಲ್ ಇದೆ. ಮ್ಯಾನ್ಯುವಲ್ ಪ್ರಕಾರ ಕೆಲವೊಂದು ಪೋಸ್ಟ್ಗಳು ಏನಿದ್ವು ಅವಾಗ ಮಿಸ್ಲಿನಿಯಸ್ ಪೋಸ್ಟ್ ಅಂತಿದ್ದು. ಈಗ ಸೈನ್ಸ್ ಆಫೀಸರ್ ಆಗಲಿ, ಈಗ ಫಾರ್ಮಡ್ ಆಫೀಸರ್ ಆಗಲಿ, ಕೆಲವೊಂದು ಮಿಸ್ಲಿನಿಯಸ್ ಪೋಸ್ಟ್ ಏನದಾವಲ್ಲ, ಆ ಪೋಸ್ಟ್ಗಳಿಗೆ ಒಂದು ನಿಗದಿ ಇತ್ತು, ಈ ಕಾರ್ಯಕ್ರಮಗಳನ್ನೇ ಅವ್ರು ಮಾಡಬೇಕು ಅಂತೇಳಿ. ಹೀಗಾಗಿ ನಾವು ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ನಮ್ಮ ಸುದೀರ್ಘ ಒಂದು ಸೇವೆಯಲ್ಲಿ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳ ಬಗ್ಗೆನೇ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ವಿ. ನೇಮಕಗೊಂಡಿದ್ದು FRR ಆಗಿ ನೇಮಕಗೊಂಡ್ರಿ. ನಂತರದಲ್ಲಿ ತಾವು FRR ಆಗಿ 1980 ಜಾಯ್ನ್ ಆಗಿದ್ದೀರಿ. ಅದರ ನಂತರದಲ್ಲಿ ತಾವು FRO ಆಗಿ 1989 ಬಡ್ತಿ ಹೊಂದಿದ್ರಿ. ಬಡ್ತಿ ಹೊಂದಿದ ನಂತರ ತಮಗೆ ಟ್ರಾನ್ಸ್ಫರ್ ಆಯ್ತಾ ಹೇಗೆ? ನಾ ಬಡ್ತಿ ಹೊಂದಿದ ಮೇಲೆ ಗುಲ್ಬರ್ಗದಿಂದ ನಾನು ಮಂಗಳೂರು ಟ್ರಾನ್ಸ್ಫರ್ ಆಯ್ತು. ನಾನು ಮಂಗಳೂರಲ್ಲಿ ನಾನು ಜಾಯ್ನ್ ಆಗಿದ್ದು FRO ಅಂತ. ಅಲ್ಲಿಂದ ಮತ್ತೆ ತದನಂತರ ಏನಿದೆಲ್ಲ 2014 ನಾನು ಅಂದ್ರೆ ರಾಜ್ಯದ ವಿವಿಧ ಆಕಾಶವಾಣಿ ಕೇಂದ್ರಗಳಲ್ಲಿ ತಾವು ಸೇವೆಯನ್ನು ಸಲ್ಲಿಸಿದ್ದೀರಿ. ವಿದ್ಯಾಭ್ಯಾಸ ಮುಗಿದ ನಂತರ ನೇರವಾಗಿ ಆಕಾಶವಾಣಿಗೆ ನೇಮಕಗೊಂಡ್ರೆ ಅಥವಾ ಬೇರೆ ಕಡೆನೂ ತಾವು ಕೆಲಸ ಮಾಡಿ? ನಾನು ಯೂನಿವರ್ಸಿಟಿ ಆಫ್ ಅಗ್ರಿ ಸೈನ್ಸಸ್ ಅಂದ್ರೆ ಅಗ್ರಿಕಲ್ಚರ್ ಕಾಲೇಜಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಅಂತ ಕೆಲಸ ಮಾಡ್ತಾ ಇದ್ದೆ. ಅದೇನಪ್ಪಾ ಅಂತಂದ್ರೆ ಯಾರು ರಿಸರ್ಚ್ ಮಾಡ್ತಿರ್ತಾರೆ ತಜ್ಞರು, ಅವ್ರ ಕೆಳಗೆ ಅವ್ರು ಹೇಳುವಂತದ್ದು ಕೆಲಸಗಳನ್ನ ನಾವು
ಮಾಡ್ತಿರ್ತೇವೆ ಯೂಶಲಿ. ಅದು ಅಗ್ರಿಕಲ್ಚರ್ ಸಂಬಂಧಪಟ್ಟ ಹಾಗೇನೆ ಏನೇನು ಇದಾವಲ್ಲ ಅವೆಲ್ಲ ಮಾಡಿದೀವಿ. ನಾನು ಕೆಲವು ದಿನ ಅರ್ಬಾವಿಯಲ್ಲಿದ್ದೆ. ನಂತರ ಅರ್ಬಾವಿಂದ ಅಲ್ಲಿನೂ ರಿಸರ್ಚ್ ಅಸಿಸ್ಟೆಂಟ್ ಕಾಟನ್ ಬೇರೆ ಬೇರೆ ಸೆಕ್ಷನ್ ದಲ್ಲಿ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಇಲ್ಲಿ ಧಾರವಾಡಕ್ಕೆ ಬಂದ್ಮೇಲೆ ಸೋಯಾಬೀನ್ ಸ್ಕೀಮ್ ಅಂತ ಒಂದಿತ್ತು, ಅಲ್ಲಿನೂ ಕೂಡ ನಾನು ಕೆಲಸ ಮಾಡಿದ್ದೇನೆ. ತದನಂತರ ಅಲ್ಲಿನೇ ಒಂದು ಎಕ್ಸ್ಟೆನ್ಷನ್ ಗೈಡ್ ಅಂತೇಳಿ ಒಂದು ಪರ್ಮನೆಂಟ್ ಪೋಸ್ಟ್ ಬಂತು. ಅದಕ್ಕೆ ಹಂಗ ಜಾಯ್ನ್ ಆಗ್ಬೇಕಪ್ಪ ಅಂತೇಳಿ ಅಲ್ಲಿ ಜಾಯ್ನ್ ಆದೆ ನಾನು. ಅಲ್ಲಿನೂ ಒಂದು 2 ವರ್ಷ ಕೆಲಸ ಮಾಡಿದೆ ನವಲ್ಗುಂದಲ್ಲಿ. ಅದು ಕೂಡ ಹಾಗೇನೆ ಕೃಷಿ ಮತ್ತು ಕೃಷಿ ಚಟುವಟಿಕೆಗಳೇನಿದಾವಲ್ಲ ಅಂದ್ರೆ ಸಂಶೋಧನೆಗಳನ್ನ ಮಾಡಿದ್ದನ್ನ ನಾವು ರೈತರ ಹೊಲದಲ್ಲೇನೆ ಹಾಕಬೇಕು. ಆ ರೈತರ ಹೊಲದಲ್ಲಿ ಹಾಕಿ ಅವುಗಳ ಫಲಿತಾಂಶಗಳನ್ನ ನಾವು ಕಾಲೇಜಿಗೆ ತಿಳಿಸ್ಬೇಕು. ಇಂಥ ಒಂದು ಅನ್ಯೂನ್ಯವಾದಂತ ಕೆಲಸ ಅದನ್ನು ಕೂಡ ಕೃಷಿಗೆ ಸಂಬಂಧಪಟ್ಟ ಹಾಗೆ ಅದನ್ನು ಕೂಡ ನಾವು ಮಾಡಿದ್ವಿ. ನಂತರ ಅಲ್ಲಿಂದ ನಾನು ಮಲಪ್ರಭು ಗ್ರಾಮೀಣ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಜಾಯ್ನ್ ಆದೆ. ನಂತರ ಅದನ್ನು ಕೂಡ ಒಂದು 2 ವರ್ಷ ಮಾಡಿದೆ ನಾನು. ನಂತರ ಈ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ದಲ್ಲಿ ಫಾರ್ಮ್ ರಿಪೋರ್ಟರ್ ಅಂತ ಕೇಳಿದ್ರು. ಹಂಗಾರೆ ಇದಕ್ಕೆ ಹಾಕುವ ಅಂತೇಳಿ ಹಾಕಿದೆ, ಅದು ಬಂತು. ಅಲ್ಲಿ ಹೋಗಿ ಜಾಯ್ನ್ ಆಗ್ರಿ, ಚಲೋ ಇದೆ ಮುಂದೆ ಪ್ರಾಸ್ಪೆಕ್ಟಸ್ ಅಂತ ಹೇಳಿದಾಗ ನಾನು ಜಾಯ್ನ್ ಗುಲ್ಬರ್ಗ. ಅಂದ್ರೆ ಫಾರ್ಮರ್ ರೇಡಿಯೋ ರಿಪೋರ್ಟರ್ ಆಗಿ ತಾವು ನಮ್ಮ ಆಕಾಶವಾಣಿಗೆ ಜಾಯ್ನ್ ಆಗಿದ್ದೀರಾ. ಆಕಾಶವಾಣಿಗೆ ನೇಮಕಗೊಂಡ ನಂತರ ಬೇರೆ ಬೇರೆ ಕಡೆ ತಾವು ಸೇವೆಯನ್ನು ಸಲ್ಲಿಸಿದಿರಿ. ಎಲ್ಲೆಲ್ಲಿ ತಾವು ಸೇವೆ ಸಲ್ಲಿಸಿದ್ರಿ? ನೋಡ್ರಿ, ನಾನು ಆಕಾಶವಾಣಿ ಗುಲ್ಬರ್ಗದಲ್ಲಿ ಜುಲೈ 1, 1980 ಜಾಯ್ನ್ ಆದೆ ಅಂತ ಹೇಳಿದೆ. ನಂತರ 1989 ಸೆಪ್ಟೆಂಬರ್ ಅಲ್ಲಿ ನನಗೆ FRO ಅಂತ ನನಗೆ ಬಡ್ತಿ ಆಯ್ತು. ನಾನು ಮಗೂರಲ್ಲಿ ಜಾಯ್ನ್ ಆದೆ. ನಂತರ ಆಕಾಶವಾಣಿ ಧಾರವಾಡದಲ್ಲಿ ಒಂದು 6 ವರ್ಷ ಕೆಲಸ ಮಾಡಿದೆ. ನಂತರ ER ಕಾರವಾರದಲ್ಲಿ ಒಂದು 2 ವರ್ಷ, ಮತ್ತೆ ಧಾರವಾಡಕ್ಕೆ ಬಂದು ಅಲ್ಲಿ ಒಂದು ಸ್ವಲ್ಪ ಕೆಲಸ ಮಾಡಿ ಮುಂದೆ ಗುಲ್ಬರ್ಗ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಒಂದು 3 ವರ್ಷ ಕೆಲಸ ಮಾಡಿ ನಂತರ ನನಗೆ ಧಾರವಾಡಕ್ಕೆ ಟ್ರಾನ್ಸ್ಫರ್ ಆಯ್ತು. ಧಾರವಾಡಕ್ಕೆ ಬಂದ್ಮೇಲೆ 2014 ನನಗೆ ಪ್ರಮೋಷನ್ ಆಯ್ತು ESD ಅಂತ ಹೇಳಿ. ನಂತರ ಜೂನ್ದಲ್ಲಿ ನಾನು ರಿಟೈರ್ಡ್ ಆದೆ. ತುಂಬಾ ಸಂತೋಷ. ತಮ್ಮ ಆಡಳಿತ ಅವಧಿಯಲ್ಲಿ ಆಕಾಶವಾಣಿಯ ಸೇರಿದ ನಂತರ FRR ಆಗಿ FRO ಆಗಿ ಆ ನಂತರದಲ್ಲಿ ತಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಮ್ಮ ಆಕಾಶವಾಣಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದೀರಿ. 34 ವರ್ಷ ಸುದೀರ್ಘ ಸೇವೆಯನ್ನ ನಾವು ಇವತ್ತಿಗೂ ಸ್ಮರಿಸ್ತಾನೆ ಇರ್ತೀವಿ. ಮೋಹನ್ ಪವಾರ್ ಅವರೇ, ತಮ್ಮ ಒಂದು ಆಡಳಿತ ಅವಧಿಯಲ್ಲಿ ಈ ತಮ್ಮ ಕಾರ್ಯಕ್ರಮದ ವೈಖರಿ ಹೇಗಿತ್ತು, ಇದ್ರ ಬಗ್ಗೆ ತಾವು ಹೇಳ್ಬೋದಾ? ನೋಡ್ರಿ ಅಗಡಿಯವರ, ಇದೊಂದು ಸ್ವಾರಸ್ಯವಾದಂತ ಮಾತು. ಯಾಕಂದ್ರೆ ಇದು 34 ವರ್ಷ ಕೆಲಸ ಮಾಡಿದ್ದು ಯಾವ ರೀತಿ ಅಂತ ಕೇಳಿದ್ರೆ ಸಾಗರ್ ಗಾಗರ್ಮೆ ಅಂತಾರಲ್ಲ, ಆ ರೀತಿ ಆಗ್ತದೆ. ಆದ್ರೆ ಈಗ ಕೆಲವೊಂದು ವಿಷಯಗಳನ್ನು ತಮಗೆ ಹೇಳ್ತೇನೆ. ಈ ನಮ್ಮ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದೊಳಗೆ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲಾ ಕಾರ್ಯಕ್ರಮಗಳನ್ನು, ಕೃಷಿ ಹೈನುಗಾರಿಕೆ ಆಗಬಹುದು, ತೋಟಗಾರಿಕೆ ಆಗಬಹುದು, ರೇಷ್ಮೆ ಸಾಗಾಣಿಕೆ, ಈ ಗ್ರಾಮಾಭಿವೃದ್ಧಿ ಅಂತ ಏನಿರ್ತಾವ ಆ ಕಾರ್ಯಕ್ರಮಗಳು, ಅಂದ್ರೆ ಸರ್ಕಾರದ ಯೋಜನೆಗಳಿರ್ತಾವ, ಏನು ಸ್ಟೇಟ್ ದಾತು ಸೆಂಟ್ರಲ್ ದಾತು, ಅವುಗಳನ್ನ ಇವೆಲ್ಲ ನಮ್ಮ ಸರ್ಕಾರದ ಅಧಿಕಾರಿಗಳೇನಿರ್ತಾರಲ್ಲ ಅವ್ರನ್ನ ಒಳಗೊಂಡು ನಾವು ಜನಸಾಮಾನ್ಯರಿಗೆ ಯಾವ ರೀತಿ ತಿಳಿಸಬೇಕು ಆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತಾ ಇದ್ವಿ. ವಿಶೇಷವಾಗಿ ನಮ್ಮ ಒಂದು ಏನಿತ್ತಲ್ಲ ಫಾರ್ಮ್ ಅಂಡ್ ಹೋಮ್ ಯೂನಿಟ್, ಇದಕ್ಕೆ ಮಿನಿ ರೇಡಿಯೋ ಅಂತಿದ್ರು ಅವಾಗ. ಅಂದ್ರೆ ಈ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಈ ನಮ್ಮ ಯೂನಿಟ್ ದಲ್ಲಿ ಹೋಗ್ತಾ ಇದ್ವು. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮ ಕಾರ್ಯಕ್ರಮದಲ್ಲಿ ಶಿಕ್ಷಣ, ಆರೋಗ್ಯ, ಸಾಕ್ಷರತೆ, ರೈತರ ಅನುಭವಗಳನ್ನ ಉಳಿದ ಕೃಷಿಗೆ ಮಾಡುವಂತ ರೈತರಿಗೆ ತಿಳಿಸೋದು, ಕಡಿಮೆ ಖರ್ಚಿನೊಳಗೆ ಹೆಚ್ಚು ಬೆಳೆಗಳನ್ನು ಪಡೆಯುವಂತ ವಿಧಾನ, ಈ ಎಲ್ಲ ಒಂದು ಏನಪ್ಪಾ ತಜ್ಞರನ್ನ ಕರೆಸಿ ನಾವು ತಿಳಿಸುವಂತದ್ದನ್ನು ಮಾಡ್ತಿದ್ವಿ. ಈಗ ಕೃಷಿ ಅಧಿಕಾರಿಗಳಾಗ್ಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯ ತಜ್ಞರಾಗಲಿ ಅವ್ರನ್ನ ಕರೆಸಿ ಒಂದು ಉತ್ತಮ ಒಂದು ಸಲಹೆ ಸೂಚನೆಗಳನ್ನ, ಸಂದರ್ಶನ ಆಗ್ಬೋದು, ಭಾಷಣ, ಚರ್ಚೆ, ಹೀಗೆ ಅನೇಕ ಪದ್ಧತಿಗಳದಾವ, ನಿಮ್ಗೆ ಗುರ್ತಾ ಇದೆ. ಆ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ವಿ. ಈಗ ವಿಶೇಷ ಕಾರ್ಯಕ್ರಮಗಳಪ್ಪ ಹೇಳ್ಬೇಕಂದ್ರೆ ಈಗ ಹೆಣ್ಣು ಮಕ್ಕಳ ಕಾರ್ಯಕ್ರಮ, ಅದು ಪ್ರತಿ ಗುರುವಾರ, ಮತ್ತೆ ಬುಧವಾರ ಗ್ರಾಮೀಣ ಚಿಕ್ಕ ಮಕ್ಕಳ ಕಾರ್ಯಕ್ರಮ, ಇವೆಲ್ಲ ನಮ್ಮ ಕಾರ್ಯಕ್ರಮದ ಅಂಗಗಳಾಗಿತ್ತು. ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಮಾಡುವಂತ ಒಂದು ಅವಕಾಶ ನಮ್ಮ ಆಕಾಶವಾಣಿ ಯೂನಿಟ್ ನಮ್ಮ ಯೂನಿಟ್ ದಲ್ಲಿನೇ ಇತ್ತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಮಲ್ಲಿ ಗ್ರಾಮೀಣ ಸಲಹಾ ಸಮಿತಿ ಅಂತ ಇರ್ತದೆ, ನಮ್ಮ ಯೂನಿಟ್ಗೆ ಹೇಳ್ತೇನೆ. ಫಾರ್ಮ್ ಅಂಡ್ ಹೋಮ್ ಯೂನಿಟ್ಗೆ ಈ ತರದೊಂದು ಸಲಹಾ ಸಮಿತಿ. ಈ ಸಲಹಾ ಸಮಿತಿ ಏನಪ್ಪಾ ಅಂದ್ರೆ ಇದರಲ್ಲಿ ಎಲ್ಲಾ ಅಧಿಕಾರಿಗಳು ಇರ್ತಾರೆ. ಅಂದ್ರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ ಇದನ್ನ ನಾವು ಹಮ್ಕೋತೇವೆ. ನಮ್ಮ ಆಕಾಶವಾಣಿ ಎಲ್ಲಿ ಬೇರೆ ಬೇರೆ ಕಡೆ ನಾವು ಈ ಸಲಹಾ ಸಮಿತಿಗಳನ್ನು ಮಾಡ್ತಾ ಇದ್ವಿ. ಈ ಇದರಲ್ಲಿ ಏನಿರ್ತಾರಂದ್ರೆ ಎಲ್ಲಾ ಇಲಾಖೆಯ ಪ್ರತಿನಿಧಿಗಳಿರ್ತಾರೆ. ಅದನ್ನೇ ವಿಶ್ವವಿದ್ಯಾಲಯದ ಪ್ರತಿನಿಧಿಗಳು, ರೈತ ಪ್ರತಿನಿಧಿಗಳು, ಇವರೆಲ್ಲಾ ಕರೆಸಿ ನಾವು ಸಲಹೆಗಳನ್ನ ತಗೋತೇವೆ.
ಅಂದ್ರೆ ಯಾವ ಕಾರ್ಯಕ್ರಮಗಳನ್ನ ನಾವು ಮಾಡಿದ್ದ ಕಾರ್ಯಕ್ರಮದಲ್ಲಿ ಬದಲಾವಣೆ ಆಗಬೇಕು ಅಥವಾ ಅವ್ರ ಕಾರ್ಯಕ್ರಮಗಳನ್ನ ನಮ್ಗೇನ್ ಹೇಳ್ತಾರ ಅದನ್ನ ನಾವು ಅಳವಡಿಸ್ಕೊಳ್ಬೇಕು, ಇವೆಲ್ಲಾನು ಕೂಡ ನಾವು ವಿಚಾರ ಮಾಡ್ತಾ ಇದ್ವಿ. ಅದೇ ಇದು ಪ್ರತಿ ಒಂದು 3 ತಿಂಗಳಿಗೆ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ. ಈ ಸಲಹಾ ಸಮಿತಿ ಈಗಲೂ ಇದೆನಾ ಹೇಗೆ? ಸಲಹಾ ಸಮಿತಿ ಈಗ ನಾವು ಕೊನೆಗೆ ಏನ್ ಬಂದಿವಲ್ಲ ಅವಾಗ ಏನ್ ಮಾಡಿದ್ರು, ಅದು ಮ್ಯಾಂಡೇಟರಿ ಅಲ್ಲ, ಅದು ನೀವು ಅದನ್ನ ಸಡ್ಲ್ ಮಾಡಬಹುದು. ಯಾಕಂದ್ರೆ ಈಗ ಮಾಧ್ಯಮದಲ್ಲಿ ಏನು ಬಹಳಷ್ಟು ಸಾಕಷ್ಟು ಮಾಧ್ಯಮಗಳು ಹೊರಹೊಮ್ಮಿದು. ಆಮೇಲೆ ಇನ್ಫಾರ್ಮೇಶನ್ ಏನಿದೆಯಲ್ಲ ಮನೆ ಬಾಗಿಲಿಗೆ ಬರುವಂಗೆ ಬಹಳ ಸಿಗ್ತಾ ಇತ್ತು. ಈಗ ನಾವು FRR ಸಾಕಷ್ಟು ಸೋಷಿಯಲ್ ಮೀಡಿಯಾಗಳು ಇದಾವೆ. ಈಗ ನಾವು FRR ಇದ್ದಾಗ ನಾವು ಹಳ್ಳಿಗೆ ಹೋಗಿ ತಾಲೂಕ್ ಹೋಗಿ ಇನ್ಫಾರ್ಮೇಶನ್ ತಗೊಂಡು ಅದನ್ನ ಫೀಡ್ ಮಾಡ್ತಿದ್ವಿ. ಆಸ್ ಎ ರಿಪೋರ್ಟರ್ ಮಾಡ್ತಾರಲ್ಲ ಆ ರೀತಿ ಮಾಡ್ತಿದ್ವಿ. ಅದ್ ಬರೋಬರ್ತ ಯಾಕೆ ಸಡ್ಲ್ ಆಯ್ತು ಅಂತಂದ್ರೆ ಮಾಧ್ಯಮಗಳು ಇನ್ಫಾರ್ಮೇಶನ್ಸ್ ನಿಮ್ಗೆ ಎಲ್ಲಾ ಮೂಲಕವಾಗಿ ಸಿಗ್ತಾ ಇದಾವೆ ಅಂದಾಗ ಅದರದ್ದು ವ್ಯಾಲ್ಯೂ ಸ್ವಲ್ಪ ಇದಾಯ್ತು. ಹಿಂಗಾಗಿ ಎಲ್ಲಾ ಬದಲಾವಣೆಗಳನ್ನ ಮಾಡ್ಬೇಕಾಯ್ತು. ಹಿಂಗಾಗಿ ನಾವು ಕಾರ್ಯಕ್ರಮಗಳನ್ನ ಏನ್ ಮಾಡಿದೀವಿ, ಸ್ವಲ್ಪ ಬದಲಾವಣೆಗಳನ್ನ ತಂದುಕೊಂಡ್ವಿ. ಆಮೇಲೆ ನಮ್ಗೆ ನಮ್ದೇ ಯೂನಿಟ್ದಲ್ಲಿ ಒಂದು ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ ಅಂತ ಇತ್ತು. ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ ಇವಾಗಲೂ ಇದೆ. ಈಗ ವಂದನ, ಚಿಂತನ, ರೈತರ ಸಲಹೆ ಹೀಗೇನು ಇದೆ ಅಲ್ಲ, ಹಾಗೆ ನಮ್ಮ ಫಾರ್ಮ್ ಅಂಡ್ ಹೋಮ್ ಯೂನಿಟಿಗೂ ಒಂದು ಫಿಕ್ಸ್ಡ್ ಪಾಯಿಂಟ್ ಚಾರ್ಟ್ ಇತ್ತು. ಆ ಚಾರ್ಟ್ ಪ್ರಕಾರ ಪ್ರತಿದಿನ ಈ ಸೋಮವಾರ ಆಯ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮಂಗಳವಾರ ಹೈನುಗಾರಿಕೆ ಆಗಬೇಕು ಅಥವಾ ತೋಟಗಾರಿಕೆ, ಮತ್ತೆ ಈ ಬುಧವಾರ ನಿಮ್ಗೆ ಹೇಳಿದ ಹಾಗೆ ಚಿಕ್ಕ ಮಗಳ ಕಾರ್ಯಕ್ರಮ, ಗುರುವಾರ ಹೆಣ್ಮಕ್ಳ ಕಾರ್ಯಕ್ರಮ, ಆಮ್ಯಾಗ ಶುಕ್ರವಾರ ಕೃಷಿಯೇತರ ಚಟುವಟಿಕೆಗಳ ಕಾರ್ಯಕ್ರಮ, ಶನಿವಾರ ಗ್ರಾಮೀಣ ಯುವ ಜನರಿಗೆ ಕಾರ್ಯಕ್ರಮ, ಆಮ್ಯಾಗ ರೈತರ ಸಂದರ್ಶನಗಳು ಏನು ಮಾಡ್ಕೊಂಬರ್ತಿದ್ದಲ್ಲ ಹೊರಗೆ, ಅಂದ್ರೆ OB ಐಟಮ್ಸ್. ನಮ್ದೇನಿತ್ತು ಫಾರ್ಮುಲಾ ರಿಪೋರ್ಟರ್ ಅಂತಂದ್ರೆ ಅವ್ರು ನಮ್ಮ ಯೂನಿಟ್ದಲ್ಲಿ ಹೇಳ್ತಿದ್ರು, ನಿಮ್ ಕಾರ್ಯಕ್ರಮಗಳು ಸ್ಟುಡಿಯೋ ಬೇಸ್ಡ್ ಇರಬಾರ್ದು, ಅವು ಹೊರಗೆ ಹೋಗಿ ಮಾಡ್ಕೊಂಡ್ ಬರ್ಬೇಕು, ನೀವ್ ಯಾಕೆ ಇಲ್ಲಿ ಕೂಡ್ತೀರಿ ಅನ್ನುವಂಥದ್ದು ನಮ್ಗೆ ಪ್ರೆಷರೈಸ್ ಮಾಡ್ತಿದ್ರು ಆ ಕಾಲದಲ್ಲಿ. ಈಗ ಹೇಗಿದೆ ಈಗಲೂ ಸಮಯ ಸಂದರ್ಭ ಬಂದಾಗ ನಾವು ಏನ್ ಮಾಡ್ತೀವಿ, ಹೊರಗಡೆ ಹೋಗಿ OBಗೆ ಹೋಗ್ತೀವಿ. ಕೆಲವೊಂದಿಷ್ಟು ಮಾಹಿತಿಗಳನ್ನ ನಮಗೆ ಬೇಕಾದಂತ ವಿಷಯಗಳನ್ನ ನಾವು ರೈತರಿಂದ ಮಾಹಿತಿಗಳನ್ನ ಪಡೆದುಕೊಳ್ತೀವಿ. ಅಂದ್ರೆ ಮತ್ತೆ ರವಿವಾರ ಆರೋಗ್ಯ ಮತ್ತು ಸಾಕ್ಷರತೆ ಕಾರ್ಯಕ್ರಮಗಳು, ಹೀಗೆ ಅದನ್ನ ಸ್ಟಿಕ್ ಆನ್ ಮಾಡ್ತಿದ್ರು ಅವಾಗ. ಆಮೇಲೆ ಈ ಕಮರ್ಷಿಯಲ್ ಕಾಂಪೋನೆಂಟ್ ಬಂದ್ಮೇಲೆ ವ್ಯತ್ಯಾಸಗಳು ಬಂದು, ಯಾಕಂದ್ರೆ ಅದು ರೊಕ್ಕ ಬೇಕಲ್ಲ, ಗಳಿಸುವಂತದ್ದು ಬಂದ್ಮೇಲೆ ಈ ಕಾರ್ಯಕ್ರಮಗಳನ್ನ ಸ್ವಲ್ಪ ಚೇಂಜಸ್ ವಾಣಿಜ್ಯೀಕರಣ ಮಾಡಿ ನಮ್ಮ ಪ್ರಸಾರ ಭಾರತಿಯವರು ಸ್ವಲ್ಪ ಕಾರ್ಯಕ್ರಮದಲ್ಲಿ ಬದಲಾವಣೆಗಳನ್ನ ಮಾಡಿದ್ದಾರೆ. ಈ ಮತ್ತಲ್ಲದೆ ರೂಪಕ, ಸಂದರ್ಶನ, ಚರ್ಚೆ ಎಲ್ಲ ಇಂಥವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಒಂದು ಅಂಗವಾಗಿದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೋಹನ್ ಪವಾರ್ ಅವರೇ, ತಾವೇ ಸಂದರ್ಶಿಸಿದಂತ ಕಾರ್ಯಕ್ರಮದ ಒಂದು ಭಾಗವನ್ನ ಕೇಳ್ಕೊಂಬರೋಣಂತ. ಡಾಕ್ಟರ್ ಬಿ ಗಂಗಾಧರ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ಬೆಳಗಾವಿ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಅಂದ್ರೆ ತುಕಾನಟ್ಟಿ ಒಳಗ ಈ ಮೀನುಗಾರಿಕೆ ವಿಷಯ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದೀರಿ. ಇವತ್ತು ನಮ್ಮ ಸಮಗ್ರ ರೈತ ಬಾಂಧವರಿಗೆ ಈ ಸಮಗ್ರ ಮೀನು ಕೃಷಿ ಬಗ್ಗೆ ತಿಳಿಸ್ಕೊಡ್ತೀರಾ? ಒಳ್ಳೆಯದು. ಈ ಸಮಗ್ರ ಮೀನು ಕೃಷಿ ಅಂದ್ರೆ ಏನು ಅಂತೀರಿ? ನೋಡಿ, ಈ ಮೀನು ಸಾಕಾಣಿಕೆ ಏನು ನಾವು ಮಾಡ್ತೀವಲ್ಲ, ಇದರಲ್ಲಿ ಕೋಳಿ, ಬಾತುಕೋಳಿ, ಹಂದಿ, ಹೈನು, ತರಕಾರಿ ಮತ್ತು ಇತರ ಬೆಳೆ ಪದ್ಧತಿಗಳನ್ನು ಒಗ್ಗೂಡಿಸಿ ಮಾಡುವಂಥ ಕೃಷಿ ಕ್ರಮವನ್ನು ಸಮಗ್ರ ಮೀನು ಕೃಷಿ ಎಂದು ಕರೀತೇವೆ. ಇದರಲ್ಲಿ ಮೀನು ಕೃಷಿ ಒಂದು ಮುಖ್ಯ ಚಟುವಟಿಕೆ ಆಗಿರುತ್ತದೆ. ಇತರ ಕೃಷಿ ಪದ್ಧತಿಗಳೇನು ನಾವು ಉಪಯೋಗ ಮಾಡ್ತೀವಲ್ಲ, ಇವು ಉಪಚಟುವಟಿಕೆಗಳಾಗಿರ್ತವೆ. ಈಗ ಈ ಮೀನುಗಳ ಒಂದು ವಿಶೇಷ ಗುಣ ಏನಂತ ಹೇಳಿದ್ರೆ, ಕೆಳದರ್ಜೆಯ ಆಹಾರ ಪದಾರ್ಥಗಳನ್ನು ಹಾಗೂ ತ್ಯಾಜ್ಯ ವಸ್ತುಗಳನ್ನು ಉನ್ನತ ಮೌಲ್ಯದ ಪ್ರೋಟೀನ್ ಆಗಿ ಮಾರ್ಪಡಿಸುವಲ್ಲಿ ಇವು ಬಹಳ ಸಮರ್ಥವಾಗಿವೆ. ಈ ಒಂದು ಕಾರಣದಿಂದಾಗಿ ಮೀನು ಕೃಷಿಯೊಂದಿಗೆ ಇತರ ಕೃಷಿ ಪದ್ಧತಿಗಳನ್ನು ಒಗ್ಗೂಡಿಸುವುದು ಬಹಳ ಒಳ್ಳೆಯದು ಅಂತ ಕಾಣ್ತಾ ಇದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಈ ಸಮಗ್ರ ಮೀನು ಕೃಷಿಯ ಪ್ರಾಮುಖ್ಯತೆ ಏನು ಅನ್ನೋದನ್ನು ತಿಳಿಸ್ತೀರಾ? ಒಳ್ಳೆಯದು. ನೋಡಿ, ತಮಗೆ ಎಲ್ಲ ತಿಳಿದ ಹಾಗೆ ಈ ನಮ್ಮ ದೇಶದಲ್ಲಿ ಜನಸಂಖ್ಯೆ ಬಹಳ ವೇಗದಲ್ಲಿ ಏರ್ತಾ ಇದೆ. ಹೀಗಿರುವಾಗ ಒಂದು ಸಮೀಕ್ಷೆ ಪ್ರಕಾರ ಸುಮಾರು 2050ನೇ ಇಸವಿಗೆ ಭಾರತದಲ್ಲಿ 1.5 ಬಿಲಿಯನ್ ಜನಸಂಖ್ಯೆ ಆಗುವ ನಿರೀಕ್ಷೆ ಇದೆ. ಇವರಿಗಾಗಿ ಆಹಾರ ಧಾನ್ಯದ ಉತ್ಪಾದನೆ ಕೂಡ ಸುಮಾರು 185% ಏರಿಕೆಯಾಗಬೇಕಾಗಿದೆ. ನಗರೀಕರಣ, ಉದ್ಯಮೀಕರಣ ಇತ್ಯಾದಿಗಳ ಕ್ಷಿಪ್ರ ಬೆಳವಣಿಗೆಯಿಂದಾಗಿ ಕೃಷಿಯ ಒಂದು ಸಮ ಮಟ್ಟದ ವಿಸ್ತರಣೆ ಅಥವಾ ನಾವು ಈ ಹಾರಿಜಾಂಟಲ್ ಎಕ್ಸ್ಪಾನ್ಷನ್ ಅಂತ ಹೇಳ್ತೀವಲ್ಲ, ಇದಕ್ಕೆ ಯಾವುದೇ ದಾರಿ ಇಲ್ಲ ಅಂತಾಗ್ಬಿಟ್ಟಿದೆ. ಇದು ಸಾಲದೆಂಬಂತೆ ತಲವಾರು ಜಮೀನಿನ ಲಭ್ಯತೆ ಅಂತ ಏನು ಹೇಳ್ತೀವಲ್ಲ, ಇದು ಅರ್ಧ ಹೆಕ್ಟೇರ್ನಿಂದ 0.15 ಹೆಕ್ಟೇರ್ಗಳಷ್ಟು ಕಡಿಮೆಯಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆಗೆ ಆಹಾರವನ್ನು ಒದಗಿಸುವುದು ಒಂದು ದೊಡ್ಡ ಸವಾಲಿನ ವಿಷಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಹೀಗಿರುವಾಗ ಕಡಿಮೆ ಜಾಗ ಹಾಗೂ ಸಮಯವನ್ನು ಬಳಸುವ ಹಾಗೂ ಸಾಕಷ್ಟು ವಾರ್ಷಿಕ ಆದಾಯವನ್ನು ರೈತನಿಗೆ ಕೊಡುವ ಹೊಂದಿಕೆಯಾಗುವಂತಹ ಕೃಷಿ ಪದ್ಧತಿಗಳನ್ನು ಇಂಟಿಗ್ರೇಟ್ ಮಾಡಿ ಲಂಬ ವಿಸ್ತರಣೆ ಮಾಡುವುದೇ
ಕೃಷಿ ಸಂಪನ್ಮೂಲಗಳ ಸದ್ಬಳಕೆಗೆ ಒಂದು ಸುಸ್ಥಿರ ಹಾಗೂ ಪರ್ಯಾಯ ಉಪಾಯವಾಗಿದೆ ಅನಿಸ್ತಾ ಇದೆ. ಇನ್ನು ಈ ಜಲಕೃಷಿಗೆ ಅಥವಾ ಮೀನು ಕೃಷಿಗೆ ಬರೋಣ. ಇದರಲ್ಲಿ ಅತಿ ಹೆಚ್ಚು ಖರ್ಚು ಬರುವಂತಹ ಒಂದು ಸಂಗತಿ ಅಂದ್ರೆ ಮೀನಿನ ಆಹಾರ ಮತ್ತು ಗೊಬ್ಬರದ ಖರ್ಚು. ಈ ಒಂದು ಸಮಗ್ರ ಮೀನು ಕೃಷಿ ಅಂತ ನಾವೇನು ಹೇಳ್ತೀವಿ, ಇದರಲ್ಲಿ ಮೀನು ಕೃಷಿಯನ್ನು ಇತರ ಹೊಂದಿಕೆಯಾಗುವಂತಹ ಕೃಷಿ ಪದ್ಧತಿಗಳೊಂದಿಗೆ ನಾವು ಇಂಟಿಗ್ರೇಟ್ ಮಾಡುವುದರಿಂದಾಗಿ, ಉದಾಹರಣೆಗೆ ನಾವು ಹೈನು, ಕೋಳಿ, ಬಾತುಕೋಳಿ ಅಥವಾ ಈ ಹಂದಿ ಸಾಕಾಣಿಕೆಯಿಂದ ಮೀನು ಕೃಷಿ ಹೊಂಡ ಮತ್ತು ಹೊಲಗಳಿಗೆ ಬೇಕಾಗುವ ಗೊಬ್ಬರವನ್ನು ನಾವು ಪಡಿತೇವೆ. ಅದೇ ರೀತಿಯಾಗಿ ಕೃಷಿಯಿಂದ ಬರುವ ಪದಾರ್ಥಗಳು ಹೈನು, ಕೋಳಿ, ಹಂದಿ, ಬಾತು ಮತ್ತು ಮೀನಿನ ಈ ಮಲ ಮೂತ್ರಗಳೆಲ್ಲ ಇರ್ತಾವಲ್ಲ, ಇವೆಲ್ಲ ಸಾವಯವ ವಸ್ತುಗಳು. ಇವನ್ನೆಲ್ಲ ನಾವು ಕೃಷಿಯಲ್ಲಿ ಗೊಬ್ಬರವಾಗಿ ಉಪಯೋಗಿಸ ಮಾಡಬಹುದು. ಇನ್ನು ಈ ಕೊಳವನ್ನು ಮೀನನ್ನು ಬೆಳೆಸಲು ಉಪಯೋಗ ಮಾಡಿದರೆ ಕೊಳದ ಬದುಗಳ ಮೇಲೆ ತರಕಾರಿ, ಹೂವು, ತೋಟಗಾರಿಕಾ ಬೆಳೆಗಳು, ಉದಾಹರಣೆ ತೆಂಗು, ಅಡಿಕೆ, ಬಾಳೆ, ಲಿಂಬೆ ಮುಂತಾದವುಗಳನ್ನೆಲ್ಲ ಬೆಳೆಸಬಹುದು. ಈ ರೀತಿ ಮಾಡೋದ್ರಿಂದ ಲಭ್ಯವಿರುವ ಸಂಪನ್ಮೂಲಗಳು ಸಂಪೂರ್ಣವಾಗಿ ಹಾಗೂ ಸಮರ್ಥವಾಗಿ ಬಳಕೆ ಆಗ್ತದೆ. ಮಾತ್ರವಲ್ಲ, ತ್ಯಾಜ್ಯ ಮತ್ತು ಉಪೋತ್ಪನ್ನಗಳ ಒಂದು ಪುನರ್ಬಳಕೆ ಕೂಡ ಆಗ್ತಾ ಇದೆ. ಇದರಿಂದಾಗಿ ಮೀನು ಉತ್ಪಾದನಾ ಖರ್ಚು ಕೂಡ ಕಡಿಮೆ ಆಗ್ತದೆ. ನೋಡ್ರಿ, ಈ ಸಮಗ್ರ ಮೀನು ಕೃಷಿಯ ಒಟ್ಟು ಲಾಭಗಳು ಏನೇನದಾವ ನೋಡಿ. ಈ ಸಮಗ್ರ ಮೀನು ಕೃಷಿಯ ಲಾಭಗಳನ್ನು ನಾವು ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ಪಟ್ಟಿ ಮಾಡಬಹುದು. ಮೊದಲನೇದಾಗಿ, ಇದೊಂದು ಪರಿಸರ ಸ್ನೇಹಿ ಕೃಷಿ ಪದ್ಧತಿಯಾಗಿದೆ. ಆದುದರಿಂದ ಇದು ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿರ್ತದೆ. ನೋಡ್ರಿ, ಇದು ಹೇಗೆ ಅಂದ್ರೆ, ಈ ಒಂದು ವ್ಯವಸ್ಥೆಯಲ್ಲಿ ಇದರ ಅಂಗವಾದ ಒಂದು ಕೃಷಿ ಉತ್ಪನ್ನ ಹಾಗೂ ತ್ಯಾಜ್ಯವನ್ನು ಇನ್ನೊಂದು ಹೊಂದಿಕೆಯಾಗುವ ಕೃಷಿಗೆ ನಾವು ಇನ್ಪುಟ್ ಆಗಿ ಅಥವಾ ಒಳಸೇರಿಯಾಗಿ ಬಳಕೆ ಮಾಡ್ತೇವೆ. ಇದರಿಂದಾಗಿ ಈ ತ್ಯಾಜ್ಯಗಳ ವಿಲೇವಾರಿ ಅಂತ ಏನು ಹೇಳ್ತೀವಿ, ರೀಸೈಕ್ಲಿಂಗ್, ಇದು ನಡೀತದೆ. ತಮ್ಮ ಅಧಿಕಾರಾವಧಿಯಲ್ಲಿ ಕೃಷಿ ರಂಗದ ಒಂದು ಛಾಪನ್ನ ಮೂಡಿಸಿದಂತವರು ತಾವು. ತುಂಬಾ ಸಂತೋಷ. ತಾವು ಸಾಕಷ್ಟು ಕಡೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿದಿರಿ. ತಾವೇ ಹೇಳಿದಾಗೆ ಗುಲ್ಬರ್ಗ, ಮಂಗಳೂರು, ಈ ನಮ್ಮ ಧಾರವಾಡದಲ್ಲಿ, ಕಾರವಾರದಲ್ಲಿ, ಇಲ್ಲಿ ಒಂದು ಅನುಭವ ಹೇಗಿತ್ತು ತಮಗೆ ಗುಲ್ಬರ್ಗಾದಲ್ಲಿ? ಗುಲ್ಬರ್ಗ ನೋಡ್ರಿ, ಒಂದು ಬಹಳ ಒಳ್ಳೆ ಪ್ಲೇಸ್. ಈಗ ಧಾರವಾಡ ಆಗಿದೆ, ಹಾಗೆ ಎಲ್ಲಾ ಒಂದು ಬೆಳೆಗಳದಾವೆ. ಗುಲ್ಬರ್ಗ ಇದ್ದಾಗ ನಾನು ಹೇಳಿದ ಹಾಗೆ ಫಾರ್ಮರ್ಡ್ ರಿಪೋರ್ಟರ್ ಇದ್ದೇನೆ ನಾನು. ನನ್ನ ಮೇಲೆ ಫಾರ್ಮರ್ಡ್ ಆಫೀಸರ್ ಅಂತ ಇರ್ತಾರೆ, ಮತ್ತೆ ಒಬ್ರು ಮಂಗಳಗಟ್ಟಿ ಅಂತ ಒಬ್ರು ಇದ್ರು, ಅವರು ಪ್ರೊಡಕ್ಷನ್ ಅಸಿಸ್ಟೆಂಟ್ ಇದ್ರು. ಹೀಗೆ ಒಂದು ಯೂನಿಟ್ದಲ್ಲಿ ನಾವು ಕೆಲಸ ಮಾಡೋದ್ರಿಂದ ನಾವು ಸಾಕಷ್ಟು ಅಲ್ಲಿ ಕೆಲಸ ಮಾಡುವಂತ ಅವಕಾಶ ನಮಗೆ ಸಿಕ್ತು. ಈಗ ಅಲ್ಲಿ ನಮಗೆ ಹೋದಾಗ ಅಲ್ಲಿ ಈಗ ನಾ ಹೇಳಿದಾಗೆ ನಿಮಗೆ ಎಲ್ಲ ಮಾಧ್ಯಮಗಳು ಸ್ವಲ್ಪ ಕಮ್ಮಿ ಇದ್ದು, ಈಗ ಕೃಷಿ ಮುನ್ನಡೆ ಕಾರ್ಯಕ್ರಮ ಅಂತೇಳಿ ಒಂದು ಹಾಕಿದ್ರು ನಮಗೆ. ಅದೇನಪ್ಪಾ ಅಂತಂದ್ರೆ ವಿಶೇಷವಾದಂತ ಕಾರ್ಯಕ್ರಮ. ಕೃಷಿ ತಜ್ಞರು ಮಾಡಿದಂತ ರಾಯಚೂರು ರಿಸರ್ಚ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಏನೇನು ತಜ್ಞರು ಮಾಡಿರ್ತಾರೆ ಆ ಸಂಶೋಧನೆಗಳ ಕುರಿತಾಗಿ ನಾವು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಿದ್ವಿ. ಅದು ಬಹಳಷ್ಟು ಒಂದು ಫೇಮಸ್ ಆಗಿತ್ತು. ಅಲ್ಲಿ ಇದ್ದಾಗ ಒಂದು ಹೈನುಗಾರಿಕೆ ಕುರಿತೊಂದು ಕಾರ್ಯಕ್ರಮ ಮಾಡಿದ್ವಿ. ಶರಣಕ್ಕ ಶರಣನೀರಿ, ಬಸವಣ್ಣ ಪಾದಕ ಶರಣನೀರಿ ಅಂತೇಳಿ. ಅದು ಹೈನುಗಾರಿಕೆ ಯಾಕೆ ಇಂಪಾರ್ಟೆಂಟ್ ಅನ್ನುವಂತ ಕುರಿತು ಅದೊಂದು ರೂಪಕ ಟೈಪ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಅರಣ್ಯೀಕರಣದ ಬಗ್ಗೆನೂ ಕೂಡ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಲ್ಲಿ ವರದಕ್ಷಿಣೆ ಕುರಿತು ಒಂದು ಆಹುತಿ ಅಂತೇಳಿ ಒಂದು ನಾಟಕನೂ ಮಾಡಿದ್ವಿ. ಅಂದ್ರೆ ನಾವೇ ಬರೆದಿದ್ದು ಈ ನಾಟಕ ಮಾಡಿದ್ವಿ. ಆಮ್ಯಾಗ ಮಮತೆಯ ಪಾಷಾಣ ಅಂತ ತಿಳ್ಕೊಂಡು ಮಮತೆ ಹೆಚ್ಚು ತೋರಿಸೋದ್ರಿಂದ ಜನರು ಯಾವ ಹಾದಿ ಬಿಡ್ತಾರ ಅನ್ನುವಂಥದ್ದು ಒಂದು ರೂಪಕ. ಹೀಗೆ ಆಮ್ಯಾಗ ಜಾನಪದ ಅಲ್ಲಿ ಸೆಕ್ಷನ್ ಇರಲಿಲ್ಲ ಅವಾಗ. ಹೀಗಾಗಿ ನಾವು ಫಾರ್ಮರ್ ಹೋಮ್ ಮಾಡಿದವರು ಹೊರಗೆ ಹೋದಾಗ ಜಾನಪದ ಒಂದು ಏನೇ ಕಾರ್ಯಕ್ರಮಗಳು ಇರ್ತಾವಲ್ಲ, ಜಾನಪದ ಅವೆಲ್ಲಾನು ಮಾಡಿಕೊಂಡು ಪ್ರಸಾರ ಮಾಡುವಂತ ಒಂದು ಅವಕಾಶನೂ ನಮ್ಗೆ ಇತ್ತು. ಆ ರೀತಿಯಾಗಿ ನಾವು ಮಾಡ್ತಾ ಇದ್ವಿ. ಹಾಗೆ ಹೇಳಿದ ಹಾಗೆ ಕಾರ್ಯಕ್ರಮಗಳು ನಿತ್ಯ ಕಾರ್ಯಕ್ರಮಗಳು. ಸಂಜೆಗೆ 45 ನಿಮಿಷ ಕಾರ್ಯಕ್ರಮ ಕೊಡಬೇಕು, ಮಾರ್ನಿಂಗ್ 10 ನಿಮಿಷ ಕಾರ್ಯಕ್ರಮ ಕೊಡಬೇಕು. ಹೀಗೆ ಏನಪ್ಪಾ ಅಂತಂದ್ರೆ ನಾವು ಫುಲ್ ಎಂಗೇಜ್ ಆಗಿದ್ವಿ ಅನ್ನುವಂತ ಮಾತನ್ನ ನಮಗೆ ಹೇಳಿಕೆ. ಮತ್ತೆ ತಾವು ಮಂಗಳೂರಲ್ಲಿ ಸೇವೆಯನ್ನು ಮಂಗಳೂರಿನಲ್ಲಿನೂ ಕೂಡ ನಾವು ಬಹಳಷ್ಟೊಂದು ಅವಕಾಶ ಇತ್ತು. ಅಲ್ಲಿನೂ ಕೂಡ ನಮ್ಮ ಸ್ಟಾಫ್ ಏನಿದ್ರು, ನಾ FRO ಇದ್ದೆ ಅವಾಗ, ನಮ್ಮಲ್ಲಿ ಒಳ್ಳೆಯ ಜನ ಇದ್ರು. ಹೀಗಾಗಿ ನಾವು ನಮ್ಮ ಸ್ಟಾಫ್ ಕೂಡ ಬಹಳ ಚೆನ್ನಾಗಿತ್ತು. ಅಲ್ಲಿ ಭತ್ತ ಸುಧಾರಿತ ಸಾಗುವಳಿ ಅಂತ ಹೇಳಿ ನಾವು ಒಂದು ಸೀರೀಸ್ ಮಾಡಿ ಅದ್ರದ್ದು ಬುಕ್ಕಿನ ಒಂದು ಫಾರ್ಮೆಟ್ ತಗೊಂಡ್ಬಂದಿವಿ ಅಲ್ಲಿ. ನಂತರ ಕೋಳಿ ಸಾಕಾಣಿಕೆ ಕುರಿತು ಒಂದು ಫುಲ್ ಕಾರ್ಯಕ್ರಮ ಮಾಡಿ ಅದು ಒಂದು ಬುಕ್ ಫಾರ್ಮದಲ್ಲಿ ತರುವಂತದ್ದು ಒಂದು ಅವಕಾಶ ಅಲ್ಲಿ ಸಿಕ್ತು. ಈ ಕೃಷಿ ವಿಶ್ವವಿದ್ಯಾಲಯ ಹಾಗೂ ಈ ಹೈನುಗಾರಿಕೆ ಡಿಪಾರ್ಟ್ಮೆಂಟ್ ಅವರಲ್ಲ ಇದಕ್ಕೆ ಸಾಕಷ್ಟು ನಮಗೆ ಸಹಾಯ ಮಾಡಿದ್ದಾರೆ. ಅದು ಒಂದು ನೆನೆಸಿಕೊಳ್ಳುವಂತ ಕಾರ್ಯಕ್ರಮ. ಮತ್ತೆ ಧಾರವಾಡದಲ್ಲಿ ನೀವು ಕೇಳ್ತಾ ಇದ್ದೀರಾ, ಧಾರವಾಡದಲ್ಲಿ ನೋಡ್ರಿ, ಈಗ ಹಿಂಗಾರಿ ಬೆಳೆ ಮತ್ತು ಮುಂಗಾರಿ ಬೆಳೆ ಇವು ಬಹಳ ಇಂಪಾರ್ಟೆಂಟ್. ಈ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಹಾಕುತ್ತಿದ್ವಿ. ಧಾರವಾಡದಲ್ಲಿ ತಮ್ಮ ಸೇವೆ ಯಾವಾಗಿಂದ ಪ್ರಾರಂಭ? ಧಾರವಾಡದಿಂದ ಸೇವೆ 91ರಿಂದ. ಅಲ್ಲಿ ಬೆಂಗಳೂರಿಂದ ಬಂದ ಮೇಲೆ ಇಲ್ಲಿ ಶುರು ಆಯ್ತು. ಇಲ್ಲಿ ನಮಗೆ ಏನು ಇಲ್ಲಿಯ ಕಾಲೇಜ್ ಇದೆ, ಎಲ್ಲ ಇದೆ, ಸೋರ್ಸಸ್ ಬಹಳ ಇದಾವೆ. ಆದ್ರೆ ಏನಾಗ್ತದೆ, ಹಿಂಗಾರಿ ಬೆಳೆ ಮುಂಗಾರಿ ಬೆಳೆ ಅವನ್ ಬೈಫರ್ಕೇಟ್ ಅಂದ್ರೆ ಆ ಒಳಗೆ ಏನ್ ಇಂಪಾರ್ಟೆಂಟ್ ಅದಾವೆ, ರೈತರಿಗೆ ಏನೇನು ಅನುಕೂಲ ಆಗಬೇಕು ಅಂತವನ್ನ ಫೋಕಸ್ ಮಾಡಿ ಅದನ್ನ ನಾವು ಕಾರ್ಯಕ್ರಮಗಳನ್ನ ಹಾಕೋತಾ ಇದ್ವಿ.
ಅದಕ್ಕೆ ವಿಶೇಷವಾದ ತಜ್ಞರನ್ನು ಕರೆಸಿ ಅದನ್ನ ಹಾಕುವಂತ ಕಾರ್ಯಕ್ರಮ. ಮತ್ತೆ ಬರ್ಬರ್ತಾ ಈ ಪರ್ಯಾಯ ಬೆಳೆ ಪದ್ಧತಿಗಳು ಅಂತ ಬಂದು, ಅಂದ್ರೆ ಏನ್ ಸ್ವಲ್ಪ ಬೆಳೆ ಮಳೆ ಹೆಚ್ಚಾಗ್ತದೆ, ಮಳೆ ಕಡಿಮೆ ಆಗ್ತದೆ, ಅವಾಗ ಯಾಕೆ ಬೆಳೆಗಳನ್ನು ತಗೋಬೇಕು, ಇದು ಕಾರ್ಯಕ್ರಮಗಳನ್ನು ಬಹಳಷ್ಟು ಒತ್ತು ಕೊಟ್ಟು ನಾವು ಮಾಡ್ತಾ ಇದ್ವಿ. ಯಾಕಂದ್ರೆ ಅದು ಅಲ್ಟಿಮೇಟ್ಲಿ ರೈತರಿಗೆ ಅನುಕೂಲ ಆಗ್ಬೇಕಲ್ಲ, ಆ ರೀತಿ ಮಾಡ್ತಾ ಇದ್ವಿ. ಮತ್ತೆ ಇನ್ನೊಂದು ವಿಷಯ ಬಂದ್ರೆ ಬೆಳಗಾವಿ ತಾಲೂಕಿನೊಳಗೆ ಹಲಗಾ ಗ್ರಾಮ ಅಂತ ಒಂದಿದೆ, ಅಲ್ಲಿ ಒಂದು ಕೃಷಿ ಮೇಳ ಮಾಡಿದ್ವಿ ನಾವು. ಅದು ಯುನಿಕ್, ಇಟ್ ವಾಸ್ ಯುನಿಕ್. ಅವಾಗಿನ ರಾಜಗೋಪಾಲ್ ಅಂತಿದ್ರು, ಆಮೇಲೆ ಅಲಕಟ್ಟಿ ಅವರು ಇದ್ರು, ಅವರೆಲ್ಲ ಬಹಳ ಅಪ್ರಿಶಿಯೇಟ್ ಮಾಡಿದ್ರು ಅವಾಗ. ಅಲ್ಲಿ ಏನಪ್ಪಾ ಅಂತಂದ್ರೆ ಈಗ ಹೆಂಗ್ ಕೃಷಿ ಮೇಳ ನೋಡ್ತಿರಲ್ಲ ನೀವು, ಆ ರೀತಿಯಾಗಿ ಹಲಗಾ ಗ್ರಾಮದೊಳಗೆ ವಿವಿಧ ಇಲಾಖೆಗಳು ಅವೆಲ್ಲ ಜಾಯಿನ್ ಆಗಿ ಒಳ್ಳೆ ಒಂದು ವಾತಾವರಣ ಕಲ್ಪಿಸಿ ಇಫ್ಕೋ ಕಂಪನಿಯವರು ಅದಕ್ಕೆ ಸಹಾಯ ಮಾಡಿದ್ರು. ಶಾಂತಯ್ಯ ಅಂತ ಒಬ್ಬರು ಏರಿಯಾ ಮ್ಯಾನೇಜರ್ ಇದ್ರು. ಈಗ ಅವರು ಕೂಡ ಬಹಳಷ್ಟು ನಮಗೆ ಸಪೋರ್ಟ್ ಮಾಡಿ ಅದೊಂದು ನೆನೆಸುವಂತ ಕಾರ್ಯಕ್ರಮ ಅಂತ ಅನ್ನಕಡ್ಡಿ ಇಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಈ ನಮ್ಮ ಧಾರವಾಡದಲ್ಲಿನೇ ಸಿಗಡಿ ಪಾಲನೆ ಕುರಿತಾಗಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅಂದ್ರೆ ನಾವು ಕಾರವಾರ ನಮ್ಮ ಏರಿಯಾದಾಗ ಬರ್ತಿತ್ತು, ಅವಾಗ ಕಾರವಾರ ಸ್ಟೇಷನ್ ಇರಲಿಲ್ಲ. ಅವಾಗ ನಾವು ಒಂದು ಸಿಗಡಿ ಪಾಲನೆ ಕುರಿತು ಮಾಡಿ ಅದು ಬುಕ್ ಫಾರ್ಮೆಟ್ ನಾಗೂ ತಗೊಂಡ್ಬಂದಿದ್ದೇವೆ ನಾವು. ಅದು ಕೂಡ ಮಡ್ಡಿಕಿರಿ ಅಂತ ಒಬ್ರು ಇದ್ರು, ಅವರು ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ರು, ಅವರು ಫಿಶರೀಸ್, ಅವರು ಬಹಳ ಸಹಾಯ ಮಾಡಿದ್ರು. ಈಗ ಆ ಕಾರ್ಯಕ್ರಮ ಕೂಡ ಒಂದು ನೆನೆಸುವಂತ ಕಾರ್ಯಕ್ರಮ ಅಂತ ಅಡ್ಡಿ ಇಲ್ಲ. ಕೊನೆಗೆ ನಾವು ರಾಮಡಿಗೆ ಅದು ಇದಾರಲ್ಲ ಎಲ್ಲ ಕೂಡ್ಕೊಂಡು ನಾವು ಸಾಂಪ್ರದಾಯಿಕ ಇಂಧನಗಳು ಅಂತ ಹೇಳಿ ಅದು ಒಂದು ಕಾರ್ಯಕ್ರಮ ಇಲ್ಲೆಲ್ಲ ಮಾಡಿ ಬೆಂಗಳೂರಿಂದ ಜನ ಬಂದಿದ್ರು. ಇದು ಮಾಡಿ ಆ ಕಾರ್ಯಕ್ರಮ ಕೂಡ ನಾವು ಒಳ್ಳೆ ರೀತಿಯಿಂದ ಪ್ರಸಾರ ಮಾಡಿದ್ದೇವೆ. ಒಂದು 14-15 ಎಪಿಸೋಡ್ಸ್ ಆ ಕಾರ್ಯಕ್ರಮ ರಾಮಬಡಿಗೆಯವರು ನಾವು ಅದು ಕಾರ್ಯಕ್ರಮ ಮಾಡಿದ್ದೇವೆ. ಯಾವ ಕೆಲವೊಂದು ನೆನೆಸುಕೊಳ್ಳುವಂತ ಕಾರ್ಯಕ್ರಮಗಳು ಎಲ್ಲ ನೆನೆಸ್ಲಿಕ್ಕೆ ಆಗಲ್ಲ. ತಾವು ಕಾರವಾರದಲ್ಲಿಯೂ ಸಹ ಸೇವೆಯನ್ನು ಸಲ್ಲಿಸಿದರೆ ಅಲ್ಲಿ ಅನುಭವ? ಕಾರವಾರದಲ್ಲಿ ನೋಡ್ರಿ ಹೆಚ್ಚಾಗಿ ತೋಟಗಾರಿಕೆ ಬೆಳೆಗಳು ಬಹಳ ಆಗ್ತಾವಲ್ಲೇ. ವಿಶೇಷ ಕಾರ್ಯಕ್ರಮ ಅಂತಂದ್ರೆ ತೋಟಗಾರಿಕೆ ಮತ್ತು ಕೃಷಿಯೇತರ ಚಟುವಟಿಕೆಗಳು ಇವನ್ನೆಲ್ಲ ನಾವು ಹಮ್ಮಿಕ್ತಾ ಇದ್ವಿ. ಹೆಚ್ಚಾಗಿ ಅಲ್ಲಿ ಈ ರೆಗ್ಯುಲರ್ ಕ್ರಾಪ್ಸ್ ಕಮ್ಮಿ ಅಲ್ಲ, ಹಿಂಗಾಗಿ ತೋಟಗಾರಿಕೆ ಬೆಳೆಗಳ ಬಗ್ಗೆ ನಾವು ಒತ್ತು ಕೊಡ್ತಾ ಇದ್ವಿ ಮತ್ತು ಫಿಶರೀಸ್ ಬಗ್ಗೆ ಒತ್ತು ಕೊಡ್ತಾ. ಮೋಹನ್ ಪವಾರ್ ಅವರೇ, ತಾವು ತಮ್ಮ ಅನುಭವದ ಬುತ್ತಿಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀರಿ. ತುಂಬಾ ಸಂತೋಷ. ಯಾಕಂದ್ರೆ ಒಂದು ಸೇವಾ ಅವಧಿಯಲ್ಲಿ ನಾವು ಮಾಡಿದಂತಹ ಕಾರ್ಯಗಳನ್ನ ಮೆಲುಕು ಹಾಕೋದಿದೆಯಲ್ಲ, ಅದು ಒಂದು ರೀತಿಯ ಆನಂದ ಮತ್ತು ಅದರ ಬಗ್ಗೆ ನಾವು ಹೆಚ್ಚು ಹೆಮ್ಮೆಯನ್ನು ಪಡ್ತೀವಿ. ಯಾಕಂದ್ರೆ ಒಂದು ಸೇವಾ ಅವಧಿಯಲ್ಲಿ ಎಲ್ಲಾ ಅಧಿಕಾರಿಗಳಿಗೆ ಸಿಗ್ತಕ್ಕಂತ ಒಂದು ಅವಕಾಶ. ಇಂಥ ಒಂದು ಸಂದರ್ಭದಲ್ಲಿ ತಮ್ಮ ಸೇವಾ ಅವಧಿಯಲ್ಲಿ ತಮಗೆ ಸಹಾಯ ಸಹಕಾರ ನೀಡಿದಂತ ಅಧಿಕಾರಿಗಳನ್ನ ಈಗಲೂ ತಾವು ನೆನೆಸ್ಕೊಳ್ಳೋದಾದ್ರೆ? ನೋಡ್ರಿ, ನಾನು FRR ಆಗಿದ್ದೇನೆ, FRO ಆಗೇನೆ, ನಂತರ ACD ಆದೆ. ಆದರೆ ನಮ್ಗೆ ಸಂಬಂಧಪಟ್ಟಂತ ಕಾರ್ಯಕ್ರಮ ಅಲ್ಲದನ್ನ ನಮ್ಗೆ ವಿವಿಧ ಸೆಕ್ಷನ್ಗಳಾದಂತ ಜಾನಪದ ಕಾರ್ಯಕ್ರಮ ಆಗಲಿ, ಬೇರೆ ಬೇರೆ ಕಾರ್ಯಕ್ರಮಗಳಾಗಲಿ, ಅವುಗಳನ್ನು ಕೂಡ ನಾವು ಮಾಡಲಿಕ್ಕೆ ಒಂದು ಪ್ರಸಾರ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಅಂತ ಅಡ್ಡಿ ಇಲ್ಲ. ಇವನ್ ಆಡಳಿತ ವಿಭಾಗದಲ್ಲೂ ಕೂಡ ನಮಗೆ ಕೆಲವು ಗಿಡೋ ಮಾಡ್ತಿದ್ರು, ಅವನ್ನು ಕೂಡ ನಾವು ನಿಭಾಯಿಸಿದ್ದೇವೆ. ಇನ್ನ ಸಲಹೆ ಸೂಚನೆ ಮೇರೆಗೆ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದೀವಿ. ನಾನು ಒಂದು ಬರೀತಿದ್ದೆ, ಅಂದ್ರೆ ವಾರದ ಚರ್ಚೆ ಅಂತ ಇರ್ತೈತೆ, ಅದು ಸಾಧಾರಣ 2 ವರ್ಷ ಮಾಡಿದ್ದೇನೆ, ಸುದ್ದಿ ಸುರಣ್ಣ ಅಂತಿಕೊಂಡು. ಅದು ನಮ್ಮ ಆಕಾಶವಾಣಿ ಧಾರವಾಡದಿಂದನೇ ಪ್ರಸಾರ ಆಗೈತೆ. ಅದು ಈ ಪ್ರಸಾರ ಕಾರ್ಯಕ್ರಮದೊಳಗೆ ಶ್ರೋತೃಗಳಿಗೆ ಅನುಕೂಲವಾಗುವಂತ ರೀತಿಯೊಳಗೆ ಕಾರ್ಯಕ್ರಮಗಳನ್ನ ನಾವು ಹಮ್ಕೋತಾ ಇದ್ವಿ. ಮತ್ತೆ ಇದರಲ್ಲಿ ಭಾಗವಹಿಸಿದಂತ ನಮ್ಮ ಎಲ್ಲಾ ಕಲಾವಿದರನ್ನು ಕೂಡ ಈ ಒಂದು ಸಂದರ್ಭದೊಳಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಬೇಕಾಗ್ತೈತಿ. ಯಾಕಂದ್ರೆ ಅವರು ಭಾಗಾಗಿ ಒಳ್ಳೆಯ ಒಂದು ಅದಕ್ಕೆ ಮೆರಗು ತರ್ತಾ ಇದ್ರು. ನಮ್ಮ ಸೇವಾವಧಿ ಒಳಗೆ ಪ್ರಸಾರಕ್ಕೆ ಸಲಹೆ ಸೂಚನೆ ಸಹಾಯ ಮಾಡಿದಂತ ನಮ್ಮ ಗುಲ್ಬರ್ಗದ FRO ES ಪ್ರಸಾದ್ ಅಂತಿದ್ರು. ಆಮೇಲೆ ACD ಇದ್ರು ಅವಾಗ ರಘುರಾಮ್ ಅಂತೇಳಿ, ಮತ್ತೆ SD ಒಬ್ರು ಶಂಕರ ನಾರಾಯಣ ಅಂತೇಳಿ. ಅವರೆಲ್ಲ ಬಹಳಷ್ಟು ನಮಗೆ ಸ್ಫೂರ್ತಿ. ಆಮೇಲೆ SA ಹುನಗುಂದ ಅವ್ರು ಅಂತಿದ್ರು, GK ಕುಲಕರ್ಣಿ ಸರ್ ಇದ್ರು, ಅವರು ಸ್ಟೇಷನ್ ಡೈರೆಕ್ಟರ್ ಇದ್ರು ಅವಾಗ. ಅವರೆಲ್ಲರದು ನಾನು ಇವತ್ತು ನೆನೆಸಬೇಕು. ಅದೇ ರೀತಿಯಾಗಿ ಮಂಗಳೂರಿನಲ್ಲಿ SD ಆದಂತ ಮ್ಯಾಥ್ಯೂ ಅವರು, ಆಮ್ಯಾಗ ACD ಆದಂತ ಸೂರ್ಯ ಅಂತ ಒಬ್ಬರಿದ್ರು, ಒಳ್ಳೆ ಅಧಿಕಾರಿಗಳು. ಅವ್ರನ್ನ ಈ ಸಂದರ್ಭದಲ್ಲಿ ನೆನೆಸಬೇಕು. ಆಮ್ಯಾಗ ಧಾರವಾಡದಲ್ಲಿ ನಮ್ಮ SD ಗೋಡ್ಕಿಂಡಿ ಸರ್, ಭಗವಾನ್ ಸಹಾಯ್ ಸರ್, ಆಮ್ಯಾಗ ರಾಜಗೋಪಾಲ್ ಸರ್, CU ಬೆಳಕಿ ಸರ್, ಇವರೆಲ್ಲ ಏನಪ್ಪಾ ಅಂತಂದ್ರೆ ಬಹಳಷ್ಟು ನಮ್ಗೆ ಸಹಾಯ ಮಾಡಿದಾರ ಅಂತ ನೆನೆಸಕ್ಕೆ ಹೋಗ್ಬೇಕು. ನಂತರ ಈ ಕಾರವಾರದೊಳಗೆ ಡಾಕ್ಟರ್ ಚೇತನ್ ನಾಯಕ್ ಅವರು ಕೂಡ ಏನಪ್ಪಾ ಅಂತಂದ್ರೆ ಬಹಳಷ್ಟು ನಮಗೆ ಸ್ಫೂರ್ತಿಯನ್ನು ಕೊಟ್ಟಿದ್ದಾರೆ, ಮಾರ್ಗದರ್ಶನ ಮಾಡಿದ್ದಾರೆ. ಅವ್ರನ್ನೆಲ್ಲಾನು ಈ ಒಂದು ಸಂದರ್ಭದೊಳಗೆ ನೆನೆಸಬೇಕು, ಬಂಧಿಸಬೇಕು ಅಂತ ಅನಿಸ್ತಾ ಇದೆ ನನಗೆ. ಆಮೇಲೆ ಈ ಕಾರ್ಯಕ್ರಮಕ್ಕೆ ಮತ್ತೆ ಆಹ್ವಾನಿಸಿದಂತ ಶರಣಬಸವ ಚೋಳಿನವರು ಹಾಗೂ ಹಿತೈಷಿಗಳಾದಂತಹ ಡಾಕ್ಟರ್ ಬಸು ಬೀವನಗೌಡದವರು,
ಅವ್ರನ್ನ ಈ ಸಂದರ್ಭದೊಳಗೆ ನೆನೆಸೋದು ಸೂಕ್ತ ಅಂತ ನನ್ಗನ್ನಿಸ್ತದೆ. ಈ ಕಾರ್ಯಕ್ರಮದೊಳಗೆ ಭಾಗಿ ಮಾಡಿದಂತ ತಮಗೂ ಕೂಡ ಅಂದ್ರೆ ಕುಮಾರ್ ಅಗಡಿ ಅವರಿಗೂ ಕೂಡ ಮತ್ತೆ ಅಲ್ಲದೆ ಎಲ್ಲಾ ಶ್ರೋತೃಗಳ ಬಳಗದವರಿಗೂ ಕೂಡ ಮತ್ತೆ ಆಕಾಶವಾಣಿ ಅಧಿಕಾರಿ ವೃಂದಗಳಿಗೂ ಕೂಡ ಈ ಒಂದು ಸಂದರ್ಭದೊಳಗೆ ನೆನೆಸ್ಕೋತೇನೆ ನಾನು. ಅವರಿಗೆ ಒಂದು ತಮ್ಮ ಹೃದಯದ ಮಾತುಗಳನ್ನ ಹೇಳ್ತಾ ಇದ್ದೀರಿ, ನಮಗೂ ಕೇಳಲಿಕ್ಕೆ ತುಂಬಾ ಆನಂದ ಆಗುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ತಾವು 2014ರಲ್ಲಿ ತಾವು ಸಹಾಯಕ ನಿಲಯ ನಿರ್ದೇಶಕರಾಗಿ ಬಡ್ತಿಯನ್ನು ಹೊಂದಿರಿ. ಆ ಒಂದು ಸಂದರ್ಭದಲ್ಲಿ ತಾವು ಬಡ್ತಿ ಹೊಂದಿ ಧಾರವಾಡದಲ್ಲೇನೆ ತಾವು ಸಹಾಯಕ ನಿಲಯ ನಿರ್ದೇಶಕರಾಗಿ ಕಾರ್ಯವನ್ನ ಮಾಡಿದಿರಿ. ಆ ಒಂದು ಕಾರ್ಯವೈಖರಿ ಹೇಗಿತ್ತು? ಈ 2014ಕ್ಕೆ ನಾನು ರಿಟೈರ್ಮೆಂಟ್ ಆದಂತ ಹೇಳಿದೆ. ಅದಕ್ಕಿಂತ ಒಂದು ಸಾಧಾರಣ ಒಂದು 4-5 ತಿಂಗಳಷ್ಟೇ ನಾನು ESD ಆಗಿದ್ದೇನೆ. ನಿಮ್ಗೆ ESD ಅಂದ್ರೆ ಗುರ್ತಿದೆ. ESD ಆದ್ರೆ ಇದು ಆಲ್ ಪ್ರೋಗ್ರಾಮ್ಸ್ ಆಫ್ ESD ಅಂತಿದ್ರು. ಯಾವ ಪ್ರೋಗ್ರಾಮ್ ಕೊಡ್ತಿರ್ಲಿಲ್ಲ. ನಮ್ಗೆ ಒಬ್ರು SD ಇದ್ರು, ಅವ್ರು ಹೇಳ್ತಿದ್ರು. ESD ಒಬ್ರು ಇದ್ರು, ಅವರು ನಮ್ಗೆ ಇದೇ ಕಾರ್ಯಕ್ರಮ ಕೊಡ್ರಿ, ನನಗೆ ಆಗಲ್ಲ ಅಂತೇಳಿ. ಅವ್ರಂತಿದ್ರು ಯು ಬಿಕಮ್ ESD, ಯು ಡೂ ಆಲ್ ಪ್ರೋಗ್ರಾಮ್ಸ್ ಅಂತ ಹಿಂಗೆ ಹೇಳ್ತಿದ್ರು. ಹಂಗೆ ನನಗೂ ಇಲ್ಲಿ ESD ಆದ್ಮೇಲೆ ಏನಪ್ಪಾ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನೋಡುವಂತ ಒಂದು ಅವಕಾಶ ಸಿಕ್ತು. ಅದ ಹೊರತಾಗಿ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಇದ್ದ ಹಾಗೆ ಅದ್ ಬಿಟ್ರೆ ಮತ್ತೆ ಬೇರೆ ಯಾವ ಒಂದು ಕಾರ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಅನಿಸ್ತದೆ. ಆಕಾಶವಾಣಿಯ ಸುದೀರ್ಘ ಒಂದು ಸೇವೆಯಲ್ಲಿ ತಾವು FRR ಆಗಿ ಹುದ್ದೆಯನ್ನ ಹೊಂದಿದ ನಂತರ ತದನಂತರದಲ್ಲಿ FRO ಆಗಿ ತದನಂತರ ASD ಆಗಿ ತಾವು ಕಾರ್ಯಕ್ರಮಗಳನ್ನ, ಅದರಲ್ಲೂ ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರು ಸಾಕಷ್ಟು ಸಲ ತಮ್ಮ ನೆನಪುಗಳನ್ನ ಮಾಡಿಕೊಂಡಿದ್ದು ಉಂಟು. ಮೋಹನ್ ಪವರ್ ಅವರು ತುಂಬಾ ಸಾಕಷ್ಟು ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡ್ತಾ ಇದ್ರು ಅನ್ನೋ ಮಾತುಗಳನ್ನು ಸಹ ನಾವು ಕೇಳಿದ್ದೀವಿ. ತುಂಬಾ ಸಂತೋಷ ಆಗುತ್ತೆ. ಇಷ್ಟೊತ್ತು ತಾವು ತಮ್ಮ ಅನುಭವದ ಮಾತುಗಳನ್ನ ನಮ್ಮ ರೈತ ಬಾಂಧವರಿಗೆ, ನಮ್ಮ ಕೇಳುಗರಿಗೆ, ನಮ್ಮ ಆಕಾಶವಾಣಿಯ ಒಂದು ನಂಟನ್ನ, ಒಂದು ಸಂಬಂಧವನ್ನ, ತಮ್ಮ ಅನುಭವದ ಮಾತುಗಳನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟು ತಮ್ಮ ಮನದಾಳದ ಮಾತುಗಳನ್ನ ನಮ್ಮ ಜೊತೆ ಬಾನುಲಿ ಬಿತ್ತಿಯಿಂದ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕೆ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಮತ್ತೊಮ್ಮೆ ತಮ್ಮನ್ನ ಅಭಿನಂದಿಸುತ್ತಾ ಧನ್ಯವಾದಗಳು. ನಮಸ್ಕಾರ ಸರ್. ಕುಮಾರ್ ಅಗಡಿ ಅವರೇ, ತಮಗೆ ಒಳ್ಳೇದಾಗಲಿ. ಮತ್ತು ಈಗಾಗಲೇ ತಾವು ಬಡ್ತಿ ಹೊಂದಿ ಪ್ರೋಗ್ರಾಮ್ ಆಫೀಸರ್ ಆಗಿದ್ದೀರಿ, ಅದು ನಮಗೆ ಬಹಳ ಸಂತೋಷ. ಹೀಗೆ ನಿಮಗೆ ಪದೋನ್ನತಿ ಆಗ್ತಾ ಇರಲಿ ಅನ್ನುವಂತ ಆಶೆ ನಮ್ದು. ಥ್ಯಾಂಕ್ ಯು. ಮತ್ತೆ ಈ ನನ್ನ ಸೇವೆಯಲ್ಲಿ ವಿಶೇಷವಾಗಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದಂತ ಎಲ್ಲಾ ನನ್ನ ಬಾಂಧವರಿಗೂ ನಾನು ಈ ಹೊತ್ತಿನಲ್ಲಿ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಧಾರವಾಡ ಆಕಾಶವಾಣಿ ಕೇಂದ್ರದ ನಿವೃತ್ತ ಸಹಾಯಕ ನಿರ್ದೇಶಕರಾದ ಮೋಹನ್ ಪವಾರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಕುಮಾರ್ ಅಗಡಿ. ಬಾನುಲಿಯ ಭಿತ್ತಿಯಿಂದ 90ರ ಬಾನುಲಿಯ ಒಡನಾಟದ ಬಗೆಗಿನ ಕಾರ್ಯಕ್ರಮ ಸರಣಿ ಇದುವರೆಗೆ ಕೇಳಿದಿರಿ.